ಇವತ್ತು ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರವನ್ನ ಕೊಟ್ಟರು. ಖಾಲಿ ಚೊಂಬು ಬಜೆಟ್ ಅನ್ನುವಂಥ ವಿಪಕ್ಷಗಳ ಟೀಕೆಗೆ ಟಾಂಗ್ ಕೊಟ್ಟರು. ಇನ್ನು ಹೈಕಮಾಂಡ್ ಹೇಳಿದಾಗ ಸಿಎಂ ಆಗ್ತಾರೆ ಅಂತ ಹೇಳಿ ಡಿಕೆಶಿ ಹೆಸರು ಹೇಳದೆ ಪರೋಕ್ಷ ಮಾತಿನ ಮೂಲಕ ಕುತೂಹಲವನ್ನು ಮೂಡಿಸಿದ್ರು. ಇದೇ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯ ಹೊಂದಿದ್ದಂತಹ ದುಬಾರಿ ಶಾಲಿನ ಕುರಿತು ಸ್ವಾರಸ್ಯಕರ ಚರ್ಚೆ ನಡೆಯಿತು. ಪಕ್ಕದಲ್ಲೆಲ್ಲ ಇರೋರೆಲ್ಲ ಪಾಪ ದಾರಿ ತಪ್ಪಿಟ್ಟು ಕಾಣೆ ಔಟಿದ್ದಾರೆ. ಅವರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಹುಡುಕ್ಬೇಕು, ಅವ್ರನ್ನೆಲ್ಲ ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು, ಆ ಸ್ಥಿತಿಗೆ ತಂದಿದ್ದೀರಾ. ಖಾಲಿ ಚೊಂಬು ಅಂತ ನೀವು ಬಜೆಟ್ನ ಓದುವಾಗಲೇ ಹೋಗಿ ಎಲ್ಲ ಕರ್ನಾಟಕಕ್ಕೆ ಖಾಲಿ ಚೊಂಬಿಲ್ಲ, ಇದು ಬರ್ತಿ ಚೊಂಬೆ. ಮಾವನಣ್ಣು ಅಂತಾನೆ ಹೇಳಿದ್ದೀನಿ, ಯಾಕೋ ಹುಳಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ದೀನಿ ಅಷ್ಟೇ. ಡಿ.ಕೆ. ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ. ಬರೀ ನಮ್ದು ಮಾತ್ರ ಹೇಳ್ತಿದ್ದೀರಲ್ಲ. ನೋಡಪ್ಪ, ಸದನದಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ಸಿಎಂ ಉತ್ತರ. ಖಾಲಿ ಚೊಂಬಲ್ಲ, ಭರ್ತಿ ಚೊಂಬು, ಸಿದ್ದು ಕೌಂಟರ್. ಇವತ್ತು ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದು ಭಾರಿ ಸ್ವಾರಸ್ಯಕರವಾಗಿತ್ತು. ಮಾಧ್ಯಮಗಳಲ್ಲಿ ಆಕರ್ಷಕ ಹೆಡ್ಲೈನ್ ಬರಲಿ ಅಂತ ಹೇಳಿ ಸಾಕಷ್ಟು ತಯಾರಿ ಮಾಡಿಕೊಂಡು ವಿಪಕ್ಷಗಳ ನಾಯಕರು ಪದಪುಂಜಗಳನ್ನೇ ಬಳಸಿದ್ದಾರೆ ಅಂತ ಹೇಳಿ ಕಾಲೆಳೆದ್ರು. ವಿರೋಧ ಪಕ್ಷದ ನಾಯಕರಂತೂ ಬಹಳ ಟೀಕೆ ಮಾಡಿದ್ದಾರೆ. ಅವರು ಬಹುಶಃ ಮಾಧ್ಯಮಗಳಿಗೆ, ಸೋಷಿಯಲ್ ಮೀಡಿಯಾ ಅವರಿಗೆ ಆಕರ್ಷಕವಾದಂಥ ಹೆಡ್ಲೈನ್ಸ್ ಬರಲಿ ಅಂತೇಳಿ ಅನೇಕ ಪದಪುಂಜಗಳನ್ನು ಬಳಸಿದ್ದಾರೆ. ಟೀಕೆ ಮಾಡಿದಾಕ್ಷಣ ಮಾವು ಬೇವು ಆಗಲ್ಲ ಎಂದ ಸಿಎಂ. ಇನ್ನು ಬಜೆಟ್ ಟೀಕೆ ಮಾಡಿದಾಕ್ಷಣ ಅದರ ಗಂಭೀರತೆಗೆ ಧಕ್ಕೆಯಾಗಲ್ಲ, ಮಾವಿನ ಹಣ್ಣು ಯಾವತ್ತಿಗೂ ಬೇವಿನ ಹಣ್ಣಾಗಲ್ಲ ಅಂತ ಹೇಳಿ ಸಿಎಂ ಒಗಟು ಬಿಡಿಸಿದ್ರು. ಸಿಎಂ ಮಾತಿಗೆ ಟಾಂಗ್ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ನಾನು ಮಾವಿನ ಹಣ್ಣು ಅಂತಾನೇ ಹೇಳಿದ್ರು, ಹುಳಿ ಅಂದಿದ್ದೀನಿ ಅಂತ ತಿರುಗೇಟನ್ನ ನೀಡಿದ್ರು. ಟೀಕೆ ಮಾಡಿದ ತಕ್ಷಣನೇ ಬಜೆಟ್ನ ಗಂಭೀರತೆ, ಅದರ ರಾಜ್ಯಕ್ಕೆ ಉಪಯುಕ್ತತೆ ಅದು ಹಾಳಾಗಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ರಿಂದ ನಾನು ಮಾವನಣ್ಣು ಅಂತಾನೆ ಹೇಳಿದ್ದೀನಿ, ಯಾಕೋ ಹುಳಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ದೀನಿ ಅಷ್ಟೇ. ಅದು ಹೇಳಿಲ್ಲ. ಬಳಿಕ ಮತ್ತೆ ಮಾತು ಮುಂದುವರೆಸಿದ ಸಿಎಂ, ರಾಜ್ಯಕ್ಕೆ ನಾವು ಖಾಲಿ ಚೊಂಬು ಕೊಟ್ಟಿಲ್ಲ, ನಮ್ಮದು ಭರ್ತಿ ಬಜೆಟ್ ಅಂತ ಕೌಂಟರ್ ಕೊಟ್ರು. ಕ್ರೆಡಿಟ್ ಕಾರ್ಡ್ ಬಜೆಟ್, ಆಮೇಲೆ ಖಾಲಿ ಚೊಂಬು ಅಂತ ನೀವು ಬಜೆಟ್ನ ಓದುವಾಗಲೇ ಹೋಗಿ ಎಲ್ಲ ಕರ್ನಾಟಕಕ್ಕೆ ಖಾಲಿ ಚೊಂಬಿಲ್ಲ, ಇದು ಬರ್ತಿ ಚೊಂಬೆ. ಡಿಕೆಶಿ ಸಿಎಂ ಆಗಲಿ ಅಂತ ಹೇಳದ ಸಿಎಂ ಸಿದ್ದರಾಮಯ್ಯ, ಹೈಕಮಾಂಡ್ ಹೇಳಿದಾಗ ಸಿಎಂ ಆಗ್ತಾರೆ ಎಂದ ಸಿದ್ದು. ಇನ್ನು ಸದನದಲ್ಲಿ ಸಿಎಂ ಕುರ್ಚಿ ಚರ್ಚೆ ಗಮನ ಸೆಳೆಯಿತು. ಅಶೋಕ್ ಬೆಲ್ಲದ್, ಅಶ್ವಥ್ ನಾರಾಯಣ್ ಯಾರು ಸಿಎಂ ಆದ್ರೂ ಸಂತೋಷವೇ, ಆದ್ರೆ ವಿಜಯೇಂದ್ರ ನಿಮ್ಮನ್ನ ಸಿಎಂ ಆಗೋಕೆ ಬಿಡಲ್ಲ ಅಂತ ಹೇಳಿ ಕಾಲೆಳೆದ್ರು. ಈ ವೇಳೆ ಎದ್ದು ನಿಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್, ಡಿಕೆಶಿ ಸಿಎಂ ಆಗ್ಲಿ ಅಂತ ಒಂದು ಬಾರಿಯೂ ಹೇಳಿಲ್ವಲ್ಲ ಅಂತ ಸವಾಲ್ ಹಾಕಿದ್ರು. ಹೈಕಮಾಂಡ್ ಯಾವಾಗ ಹೇಳುತ್ತೋ ಆಗ ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ಸಿದ್ದು ಉತ್ತರ ಕೊಟ್ರು. ಸಂತೋಷ ಪಡೋನು ನಾನು, ನೀನು ಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡೋನು ನಾನು. ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಆದ್ರೂ ಕೂಡ ಸಂತೋಷ ಪಡೋನು. ಇವನು ಅಶೋಕ್ ಮುಖ್ಯಮಂತ್ರಿ ನಡೆಯಲ್ಲಿ ವಿಜಯೇಂದ್ರ ಕಾಯ್ಕ ಕೂತಿದ್ದಾರೆ. ಅಶೋಕ್ ಮುಖ್ಯಮಂತ್ರಿ ಆದ್ರೂ ಖುಷಿ, ನಾನು ಮುಖ್ಯಮಂತ್ರಿ ಆದ್ರೂ ಖುಷಿ, ಅರವಿಂದ್ ಬೆಲ್ಲದ ಆದ್ರೂ ಖುಷಿ, ಶಿವಕುಮಾರ್ ಆದ್ರೂ ಖುಷಿ ಅಂತ ಹೇಳಿಲ್ಲ ಒಂದ್ಸರಿ. ಯಾರಾದ್ರೂ ನಮ್ಮಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆದ್ರೂ. ಸದನದಲ್ಲಿ ಶಾಲು ಕುರಿತು ಸ್ವಾರಸ್ಯಕರ ಚರ್ಚೆ. ಇನ್ನು ಸದನದಲ್ಲಿ ಶಾಲು ಕುರಿತು ಸ್ವಾರಸ್ಯಕರ ಚರ್ಚೆ ನಡೆಯಿತು. ನಾನು ಹಾಕಿರೋದು ಕಾಸ್ಟ್ಲಿ ಪ್ಯೂರ್ ಸಿಲ್ಕ್ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಆಗ ಅದು 13,500 ರೂಪಾಯಿ ಅಂತ ಹೇಳಿ ಡಿಸಿಎಂ ಡಿಕೆಶಿ ಶಾಲಿನ ದರವನ್ನ ವಿವರಿಸಿದ್ರು. ಡಿಕೆಶಿ ಮಾತಿಗೆ ಸಿಎಂ ಸಿದ್ದು ಹೌದು ಅಂದ್ರು. ಈ ವೇಳೆ ಅವರೇ ಕೊಡಿಸಿದ್ದ ಇದು ಅಂತ ವಿಪಕ್ಷ ಸದಸ್ಯರು ಕಾಲೆಳೆದ್ರು. ಇಲ್ಲ ಇದು ಬೇರೆ ಅಂತ ಸಿಎಂ ಉತ್ತರ ಕೊಟ್ರು. ಬಗ್ಗದಾಗೆಲ್ಲ ಬಿದ್ದೋಗ್ಬಿಡೋದು, ಅದಕ್ಕೆ ಇದನ್ನ ತಾಳಪ್ಪ ಇದನ್ನ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನ ಹಾಕೊಂಡೆ. ಇದು ಕಾಸ್ಟ್ಲಿ ಬೇರೆ, 13,500 ನೀನು ಇದ್ರಲ್ಲಿ ತಗೊಬಂದಿದ್ಯಲ್ಲ
ಇಲ್ಲ ಅದು ಬೇರೆ, ಅದು ಮೈಸೂರು ಸಿಲ್ಕ್ ಅಲ್ಲ. ಒಟ್ಟಾರೆ ಬಜೆಟ್ ಮೇಲಿನ ಚರ್ಚೆ ವೇಳೆ ಆಡಳಿತ ವಿಪಕ್ಷಗಳ ನಡುವೆ ಮಾತಿನ ಬಾಣಗಳು ಸ್ವಾರಸ್ಯಕರವಾಗಿ ತೂರಿ ಬಂದಿದ್ದು ಭಾರೀ ಗಮನ ಸೆಳೆತು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.